ಡಬಲ್ ಟಿಬಲ್ ತಕ್ಕ ಗಿಲ್ಲಿ ಗೆಲ್ಲಕ್ ಪಕ್ಕ. ಸಮಾಜ್ ಗಿಲ್ಲಿ ಏನಾರು ಇಲ್ಲದಿದ್ರೆ ನೀವು ಬಿಗ್ ಬಾಸ್ ನೋಡ್ತಿದ್ರಾ? ಅದೇ ಕಾರಣಕ್ಕೆ ನೋಡ್ತಿರ್ಲಿಲ್ಲ ಅಣ್ಣ. ಯಾಕೆ ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ನರಸಿಂಹ. ಐಕೆ ನೇಮ್ ಇಸ್ ನರಸಿಂಹ ಬ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಇದು ನನ್ನ ಡೇ 7 ಬ್ಲಾಗ್. BBK12 ಬಗ್ಗೆ ಪಬ್ಲಿಕ್ ಒಪಿನಿಯನ್ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾರು ವಿನ್ನರ್ ಆಗಬೇಕು ಅಂತ ಪಬ್ಲಿಕಲ್ಲಿ ಹೋಗಿ ಕೇಳೋಣ. ಹಂಗೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಲೆಟ್ಸ್ ಗೋ ಫ್ರೆಂಡ್ಸ್, ಫೈನಲಿ ಪಬ್ಲಿಕ್ ಬಂದಿದ್ದೀನಿ. ಪಬ್ಲಿಕ್ ಅಲ್ಲಿ ಅವ್ರ ಒಪಿನಿಯನ್ ಏನು ಅಂತ ಕೇಳೋಣ ಬನ್ನಿ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ಹಾ ನೋಡಬೇಕಲ್ವ ಅಣ್ಣ? ಯಾರು ಗೆಲ್ತಾರಣ್ಣ? ಇಲ್ಲಿ ಯಾಕೆ? ಯಾಕೆ ಅಂದ್ರೆ ಅವ್ನು ನಮ್ಮ ಒಳ್ಳೆ ಹುಡುಗ, ಹಳ್ಳಿ ರೈತರ ಹುಡುಗ ಅಣ್ಣ. ಅವನು ಹುಡುಗ ಕಷ್ಟಪಟ್ಟು ಮುಂದೆ ಬಂದಿದ್ದಾನೆ. ಒಂದು ಎಂಟರ್ಟೈನ್ಮೆಂಟ್, ಒಂದು ಕಾಮಿಡಿ ಯಾರು ಕೊಡ್ತಾರಣ್ಣ? ಅವ್ನಿಗೆ ಯಾರು ಆಗಲ್ಲ. ಅದನ್ನ ಡೈಲಾಗ್ ಹೊಡೆಯಕಾಗತ್ತಣ್ಣ? ಸಾಧ್ಯನೇ ಇಲ್ಲ. ಯಾರಿಗೆ ಹೇಳ್ತಾರೆ? ಅವ್ರವ್ರ ಫ್ಯಾನ್ ಅಲ್ಲ, ಅವ್ರವ್ರ ಫ್ಯಾನ್ ಅವ್ರಿಗೆ ಇರ್ತಾರೆ. ಇವಾಗ ಅದು ಇನ್ನೊಂದು ಏನಾಗೈತೆ ಅಂದ್ರೆ, ಇವಾಗ 30 ಕೋಟಿ ಅಂತ 37 ಕೋಟಿ ಅಂತ ಹಾಕಿದ್ದಾರೆ ಓಟ್. ಅದು ಯಾರಿಗೆ ಅಂತ ಇನ್ನೂ ರಿವೀಲ್ ಮಾಡಿಲ್ಲ. ಕರೆಕ್ಟ್. 100% ಗಿಲ್ಲಿನ 100%, 100 1000% ಹೇಳ್ತೀನಿ ಗಿಲ್ಲಿನೇ. 1000% ಹೇಳ್ತೀನಿ ಗಿಲ್ಲಿನೇ. ಯಾಕೆಂದ್ರೆ ಅವನಿಗೆ ಆಡೋನ್ ಯಾಕೆ ಗೊತ್ತು, ಮಾತಾಡೋನ್ ಯಾಕೆ ಗೊತ್ತು, ಅವನಿಗೆ ಜನ ಯಾವ ತರ ಪ್ರೀತಿ ವಿಶ್ವಾಸ ಮಾಡೋದು ಗೊತ್ತು ಗಿಲ್ಲಿಗೆ. ಒಂದು ಯಾಕೆಂದ್ರೆ ಇವತ್ತಿನ ಹುಡುಗಲ್ಲ ಅಣ್ಣ ಅವನು. ಅದೇ ಹೇಳ್ತಾರಲ್ಲ, ಮನಿ ಸಂಪಾದನೆ ಮಾಡಿಡ್ಬೋದು. ಅದೇ ಜನ ಸಂಪಾದನೆ ಮಾಡೋದು ಕಷ್ಟ ಐತೆ. ಆದ್ರೆ ಎಷ್ಟು ಜನ ಸಂಪಾದನೆ ಮಾಡ್ದ ಅಂತ ಮೊನ್ನೆ ನೋಡಿರಲ್ಲ. ಹೇಳ್ತಾರ ಅಣ್ಣ, ಅವ್ರವ್ರ ಅಭಿಮಾನ ಅವ್ರು ಹೇಳ್ಬೋದು. ಬಟ್ ಅದ್ರಲ್ಲಿ ಎಲ್ಲಾರು ಇವತ್ತು ನಾನ್ ಕಂಡ್ಮಟ್ಟಿಗೆ ಬಟ್ ಗಿಲ್ಲಿ ಬಿದ್ದಿರೋ ಒಂದು ಕ್ರೇಜು ಗೌರವ ಊರಣ ಯಾರಿಗಿಲ್ಲ. ಇವಾಗ ಆ ಸಮಾಜ್ ಗಿಲ್ಲಿ ಏನಾರು ಇಲ್ಲದಿದ್ರೆ ನೀವು ಬಿಗ್ ಬಾಸ್ ನೋಡ್ತಿದ್ರಾ? ಅದೇ ಕಾರಣಕ್ಕೆ ನೋಡ್ತಿರ್ಲಿಲ್ಲ ಅಣ್ಣ. ಯಾಕೆಂದ್ರೆ ಒಂದ್ ಹೇಳ್ತೀನಿ ಕೇಳು, ನಾನು 11 ಸೀಸನ್ ನೋಡ್ದೆ. ಏನ್ ನೋಡ್ದೆ ಅಂದ್ರೆ ಹನುಮಂತ ಇದ್ದ. ಅದು ಬಡವ್ರ ಹುಡುಗ, ಅವ್ರು ಕುರಿ ಕಾಯ್ಕೊಂಡಿದ್ದಂತ ಹುಡುಗ. ಅವನು ಗೆದ್ದಿದ್ ಬಹಳ ಖುಷಿ ಆಯ್ತು. ಈಗ ಇದೇ ನಮ್ಮ ಗಿಲ್ಲಿನೂ ನಟನನ್ನೇ ಒಬ್ಬ ರೈತ ಹುಡುಗ, ಒಬ್ಬ ಕಷ್ಟಪಟ್ಟ ಮೇಲೆ ಬಂದಿರೋ ಹುಡುಗ. ಹಾಗಾಗಿ ಗಿಲ್ಲಿ ಇರೋದಕ್ಕೋಸ್ಕರನೇ 12 ಸೀಸನ್ ನೋಡಿದ್ದೆ ನಾನು. ಬಿಗ್ ಬಾಸ್ ನೋಡಿದ್ದೆ. ಓಕೆ, ಥ್ಯಾಂಕ್ಸ್ ಅಣ್ಣ. ಧನ್ಯವಾದ. ಹೊಸದಾಗಿ ನ್ಯೂ ಯೂಟ್ಯೂಬರ್ ಹೊಸದಾಗಿ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ಸ್ ಅಣ್ಣ. ಓ ಅಣ್ಣ, ಬಿಗ್ ಬಾಸ್ ನೋಡ್ತೀರಾ? ಇಲ್ಲ. ಫೈನಲಿ ಏನಂತಂದ್ರೆ, ಇವಾಗ 1 ಓಟ್ ಆಗಿದೆ, ಇನ್ನೂ 9 ಓಟ್ ಬೇಕು. ನೋಡೋಣ. ಅಣ್ಣ, ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ತಾರ? ಗಿಲ್ಲಿನೇ ಗೆಲ್ಲೋದು. ಗಿಲ್ಲಿ 100%. ಆ ಸಮಾಜ್ ಗಿಲ್ಲಿ ಇಲ್ಲ ಅಂದಿದ್ರೆ ಅಂದ್ರೆ ಇನ್ನೊಬ್ಳು ಕಾವ್ಯನ ಯಾರೋ ರಕ್ಷಿತಾ. ಇವಾಗ ಒಂದ್ ಪಕ್ಷ ಗಿಲ್ಲಿ ವಿನ್ನರ್ ಆದ್ರೆ ರನ್ನರ್ ಅಪ್ ಯಾರು ಆಗ್ಬೋದು? ರನ್ನರ್ ಅಪ್ ಗಿಲ್ಲಿನೇ ಬರೋದು. ಗಿಲ್ಲಿನೇ ವಿನ್ನರ್. ಯಾರು ಅಲ್ಲ, ರನ್ನರ್ ಅಪ್ ಎರಡನೇದು ಅವಳೇನೆ, ರಕ್ಷಿತಾ. 100% ಅವರನ್ನೇ. ಓಕೆ, 2 ಆಗಿದೆ. ಅಣ್ಣ, ಬಿಗ್ ಬಾಸ್ ನೋಡ್ತೀರಾ? ಯಾಕಣ್ಣ ನಾಚಿಕೆ? ಗೈಸ್, ಫೈನಲಿ 2 ಓಟ್ ಆಗಿದೆ ಗಿಲ್ಲಿಗೆ. ಅಣ್ಣ, ಬಿಗ್ ಬಾಸ್ ನೋಡ್ತೀರಾ? ಅಣ್ಣ, ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ತಾರಣ್ಣ? ಇಲ್ಲಿಗೆ ಓಟ್ ಹಾಕಿದೀವಿ. ಫೈನಲ್ ಏನಾಗುತ್ತೋ ಗೊತ್ತಿಲ್ಲ. ನಿಮ್ ಫೇವ್ರೇಟ್ ಯಾರು? ನಮ್ಮ ಮಂಡ್ಯದವರೇ ಗಿಲ್ಲೇನೆ ಫೇವ್ರೇಟ್. ಅಣ್ಣ, ನಮ್ದು ಮಂಡ್ಯನೇ, ಪಾಂಡವಪುರ. ಓಟ್ ಹಾಕೋದು ಗಿಲ್ಲಿಗೆ ಹಾಕಿದೀವಿ. ಗೆಲ್ಲೋದು ಬಿಡೋದು ನೈಟ್ ಗೊತ್ತಾಗುತ್ತೆ. 10 ಗಂಟೆ 12 ಗಂಟೆಗೆ ಗೊತ್ತಾಗುತ್ತೆ. 6 ಗಂಟೆಗೆ ಶೋ ಸ್ಟಾರ್ಟ್. ಅವ್ರು ಫೈನಲ್ ಕಳ್ಸೋದಕ್ಕೆ ಸಲ 12 ಗಂಟೆ 1 ಗಂಟೆ 10 11 ಗಂಟೆನಾರ ಆಗುತ್ತೆ. ಸೊ ಬೇಗ ಮುಗಿದ್ರೆ ಅವ್ರು ಆಚೆಗೆ ಬರೋದೇ TV ಟೈಮಿಂಗ್ಸ್ಗೆ ಆಚೆಗೆ ಕಳ್ಸೋದು. ಮುಂಚೆ ಎಲ್ಲಿ ಕಳಿಸ್ತಾರೆ? ಯಾರನ್ನ ಕಳ್ಸಲ್ಲ. ಒಳಗೆ ಮಡಿಕೊಂಡಿರ್ತಾರೆ. ಎಲ್ಲ ಫೈನಲ್ ಏನಾಯ್ತು ಮಾಡೇ ಕಳ್ಸೋದು. ಥ್ಯಾಂಕ್ಸ್ ಅಣ್ಣ. ಡಮಾಲ್ ಟಿಮಿಲ್ ಡಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಗೈಸ್, 3 ಆಗೈತೆ. ಗಿಲ್ಲಿ ಕಡೆ ಸಪೋರ್ಟು. ಇನ್ನು ಕೇಳೋಣ ಯಾರನ್ನಾದ್ರು. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೋದಣ್ಣ? ಗಿಲ್ಲಿ. ಯಾಕೆ? ಅವನ ಹತ್ರ ಮಾನವೀಯತೆ ಇದೆ. ರನ್ನರ್ ಅಪ್ ಯಾರಾಗ್ಬೋದು? ರಕ್ಷಿತಾ. ಥ್ಯಾಂಕ್ಸ್ ಅಣ್ಣ. ಟೋಟಲ್ 4 ಆಗಿದೆ. ಇನ್ನೂ 6 ಓಟು. ನೋಡೋಣ, ಇನ್ನೂ 6 ಜನನ್ ಕೇಳಬೇಕು. ಇನ್ನು ಫೈನಲಿ ಇನ್ನೂ 6 ಓಟ್ ಬೇಕಾಗಿದೆ. ನೋಡೋಣ.
ಇವ್ ಅಣ್ಣನ್ ಕೇಳೋಣ. ಅಣ್ಣ ಬಿಗ್ ಬಾಸ್ ನೋಡ್ತೀರಾ? ಅಣ್ಣ ಬಿಗ್ ಬಾಸ್ ನೋಡ್ತೀರಾ? ನೋಡಲ್ವಂತೆ. ಅಣ್ಣ ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೋದಣ್ಣ? ಗಿಲ್ಲಿ. ರನ್ನರ್ ಅಪ್ ಗೊತ್ತಿಲ್ಲ. ನಾವು ಡಿಪೆಂಡ್ ಆಗಿರೋದು ಗಿಲ್ಲಿ ಅಂದ್ರೆ ಅವ್ನ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ. ಯಾಕೆ ಗೆಲ್ಬೇಕು ಗಿಲ್ಲಿ? ಇಲ್ಲ ಬಡವ್ರ ಮನೆ ಹುಡುಗ ಅಲ್ವಾ, ಬಡವ್ರ ಮನೆ ಮಕ್ಕಳು ಫಸ್ಟ್ ಗೆಲ್ಬೇಕು. ಗಿಲ್ಲಿ ರಕ್ಷಿತಾ ಗಿಲ್ಲಿನೇ ಗೆಲ್ಲ. ಕಮಾಲ್ ಡಿಮಿಟ್ ಅಕ್ಕ, ಗಿಲ್ಲಿ ಗೆಲ್ಲೋದ್ ಪಕ್ಕ. ಟೋಟಲ್ 7 ಔಟ್ ಆಗಿದೆ. 7 ಪ್ಲಸ್ ಅಣ್ಣ 1 8. ಇನ್ನು ಇಬ್ರನ್ನ ಕೇಳ್ಬೇಕು ನೋಡೋಣ. ಕೇಳ್ಕೊಂಡು ಹೋಗೋಣ. ನೀವಿಲ್ಲ ನಾವು ಬ್ಲಾಗು ಅಂದ್ರೆ ಒಂದ್ ಸೋಷಿಯಲ್ ಎಕ್ಸ್ಪೀರಿಯನ್ಸ್. ಕಾವ್ಯ ಅಂದ್ರೆ ಅವರು ಆಡಿದ್ದಾರೆ. ಗೈಸ್ ಫೈನಲಿ ಇನ್ 2 ಓಟ್ ಬೇಕು. ಟೋಟಲ್ 8 ಜನ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಯಾರನ್ನ ಕೇಳಿದ್ರು ಒಂದೇ ಆನ್ಸರ್ ಬರ್ತಾ ಇರೋದು, ಗಿಲ್ಲಿ ಗಿಲ್ಲಿ ಗಿಲ್ಲಿ. ಗಿಲ್ಲಿ ಗೆಲ್ಬೇಕು, ಗಿಲ್ಲಿ ಗೆಲ್ಬೇಕು. ಯಾರನ್ನಾರು ಕೇಳಿ ಬರೀ ಗಿಲ್ಲಿ 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 ಅಂತಾನೆ ಇದ್ದಾರೆ. ಯಾಕಂದ್ರೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ ಗಿಲ್ಲಿನೇ ಗೆಲ್ಲೋದು ಅಂತ. ಏನಕ್ಕ? ಗಿಲ್ಲಿನೇ ಡೌಟ್ ಅಂತ ಗಿಲ್ಲಿನೇ. ಅಯ್ಯೋ ಯಾಕಕ್ಕ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಮಾತಾಡಿ. ಗೊತ್ತು ನಮಗೆ ಗಿಲ್ಲಿನೇ ಗೆಲ್ಲೋದು ಅಂತ. ಟೋಟಲ್ 9 ಆಗಿದೆ. ಮಾತಾಡ್ತೀನಿ ಅಂದ್ರೆ ಏನ್ ಹೇಳಿಣ? ಈ ಸಲ ಯಾರು ಗೆಲ್ತಾರ? ಯಾಕೆ? ಹಳ್ಳಿ ಹುಡುಗ, ಮಂಡ್ಯದವನು. ನಾವು ಮಂಡ್ಯದವ್ರೆ ಅಕ್ಕ. ನಾನು ಮಂಡ್ಯದವನೇ. ಮಂಡ್ಯದವನು ಗೆಲ್ಬೇಕಲ್ವಾ? ಗೈಸ್ ಟೋಟಲ್ 10 ಜನಕ್ಕೆ ಕೇಳಿದೀನಿ. 10 ಜನದಲ್ಲಿ ಎಲ್ಲಾರು ಬರೀ ಗಿಲ್ಲಿ 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 ಅಂತಾನೆ ಹೇಳ್ತವ್ರೆ. ಇನ್ ಎಷ್ಟ್ ಜನನ್ ಕೇಳಿದ್ರು ಬರೀ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ತಾರೆ. ನೀವು ಬಿಗ್ ಬಾಸ್ ನೋಡ್ತೀರಾ ಇಲ್ವಾ? ಅಣ್ಣ ಯಾರು ಗೆಲ್ಬೇಕು? ಗಿಲ್ಲಿ. ಯಾಕೆ ಗೆಲ್ಬೇಕು? ಅವರು ಕಷ್ಟದಿಂದ ಬಂದಿದ್ದಾರೆ. ಒಂದು ಕಲೆಗಾರ, ಕಾಮಿಡಿ ಒಳ್ಳೆ ಅಶ್ವಿನಿ ಮ್ಯಾಮ್ ಯಾಕೆ ಗೆಲ್ಬಾರ್ದು? ಅವ್ನು ಗೆಲ್ಲಬೇಕನ್ನ ಅವನ್ನ ಹೇಳ್ತಾ ಇಲ್ವಲ್ಲ. ಏನೋ ಅವ್ರ ಮೇಲೆ, ಆ ಹುಡುಗನ ಮೇಲೆ ಬಾಳ ನಂಬಿಕೆ. ಗಿಲ್ಲಿನೇ ಗೆಲ್ಲೋದು. ಬಡ ಬಾಸ್ ಗೆಲ್ಲಿಯೋದು, ಗಿಲ್ಲಿ ಬಾಸ್. ಯಾರ ಟಾಸ್ಕ್ ಇಷ್ಟ? ನಮ್ಗೆ ಗಿಲ್ಲಿನೇ ಟಾಸ್ ಗೆಲ್ಲಿಯೋದು. ಅದಂದ್ರೆ 100% ತಪ್ಪು ಅವ್ರಿಗೆ ಸಿಗೋದು. ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ ಯಾರು? ಗಿಲ್ಲಿ. ಫೇಕ್ ಆಗಿ ಆಡ್ತಾ ಇರೋದು ಯಾರು? ರೇಟ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಗಿಲ್ಲಿ ಅಂತೂ ಕನ್ಫರ್ಮ್ ಕಪ್ಪು ಅವ್ರಿಗೆ ಸಿಗೋದು. ಫೈನಲ್ ಆಗಿ 10 ಜನ ಕೌಂಟ್ ಆಗ್ಬೇಕಾಗಿತ್ತು. 10 ಜನನ್ ಕೇಳ್ಬೇಕಾಗಿತ್ತು. 10 ಜನನ್ ಕೇಳಿದೀನಿ. ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅನ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ.